ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಚಿವ ನಾಗೇಂದ್ರ. ಹೈಕಮಾಂಡ್ ಭೇಟಿಯ ನಂತರ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಜೀನಾಮೆಯನ್ನ ಕೊಡ್ತಾರಾ, ಸಚಿವರಾಗಿಯೇ ಉಳಿತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ನಾಗೇಂದ್ರ ತಿಳಿಸ್ತಾರೆ. ಹೈಕಮಾಂಡ್ ಬಳಿ ಚರ್ಚೆ ಬಗ್ಗೆಯೂ ಮಾಹಿತಿಯನ್ನ ನಾಗೇಂದ್ರ ಅವರು ಕೊಡ್ತಾರೆ. ದೆಹಲಿಯಿಂದ ಬೆಂಗಳೂರಿಗೆ ಸಚಿವ ನಾಗೇಂದ್ರ ಆಗಮಿಸಿದ್ದಾರೆ. ಹೈಕಮಾಂಡ್ ಭೇಟಿಯ ನಂತರ ಬೆಂಗಳೂರಿಗೆ ಆಗಮನ ಆಗಿದೆ. ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಸಚಿವರಾಗಿಯೇ ಉಳಿತಾರಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಬಿಕಾಸ್ ಇದೇ ಒಂದು ವಿಚಾರವಾಗಿ ಕಳೆದ 15 ದಿನಗಳಿಂದಲೂ ಕೂಡ ಬಹಳಷ್ಟು ಜಟಾಪಟಿಗಳು ನಡೀತಾ ಇದ್ವು. ಅಧಿವೇಶನ ಅಂತೂ ಮುಂಗಾರು ಅಧಿವೇಶನ ಏನಿದೆ ಇದೇ ವಿಚಾರವಾಗಿ ಹಾಳಾಗೋಯ್ತು. ನೆಕ್ಸ್ಟ್ ಇದೀಗ ಪಾದಯಾತ್ರೆಗೂ ಕೂಡ ಬಿಜೆಪಿ ವಿಪಕ್ಷಗಳು ಏನಿದಾವೆ ಅವು ತಯಾರಿಯನ್ನು ನಡೆಸಿದ್ವು. ಸೊ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಪಾದಯಾತ್ರೆಯನ್ನು ನಡೆಸಿ. ಬಿಕಾಸ್ ಅವರು ರಾಯಚೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ನಡೆಸ್ತಾ ಇದ್ರು. ಅಲ್ಲಿ ವಾಲ್ಮೀಕಿ ಸಮುದಾಯ ಬಹಳಷ್ಟು ಜನ ಇದ್ದಾರೆ. ಸೊ ಅದೊಂಥರ ವಾಲ್ಮೀಕಿ ಸಮುದಾಯದ ಮತಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಆಗುತ್ತೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಹಿರಿಯ ನಾಯಕರು ಕೂಡ ನಾಗೇಂದ್ರ ಜೊತೆ ಮಾತನಾಡಿದ್ದಾರೆ. ನಾಗೇಂದ್ರ ಅವರು ಕೂಡ ರೀಸೆಂಟ್ ಆಗಿ DCM ಅವ್ರಿಗೆ ಕೂಡ, ಆಮೇಲೆ ಶಿವಕುಮಾರ್ ಅವ್ರಿಗೂ ಕೂಡ, DKಶಿ ಅವ್ರಿಗೂ ಕೂಡ ಮಾತನಾಡಿದ್ರು. ಅದರಿಂದ ಮತ್ತೆ ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ಕೂಡ ಮಾತುಕತೆ ನಡೆದಿದೆ. ಒಂದ್ ಕಡೆ ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ? ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಲ್ಲಿ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾತಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಸಿಎಂ DKಶಿ ಭೇಟಿಗೆ ತೆರಳಿದ್ದಾರೆ ಸಚಿವ ನಾಗೇಂದ್ರ. ನಾನು ಸಿಎಂ ಭೇಟಿಗೆ ತೆರಳುತ್ತಾ ಇದ್ದೇನೆ ಅಂತ ನಾಗೇಂದ್ರ ಹೇಳಿದ್ದಾರೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ನಾಗೇಂದ್ರ ಹೇಳಿದ್ದಾರೆ. ಈ ಒಂದು ವಾಕ್ಯ ಏನಿದೆ, ರಾಜೀನಾಮೆಯನ್ನ ಕೊಡಬಹುದು ಅಂತ ಸುಳಿವನ್ನ ಕೊಡೋ ಹಂಗೆ ಕಾಣ್ತಾ ಇದೆ. ಬಿಕಾಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಾದ್ರೆ ನಾನು ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧ ಅನ್ನುವಂತಿದೆ ಈ ಮಾತು. ಸೊ ಈಗ ದೆಹಲಿಯಿಂದ ಆಗಮನ ಆಗಿದೆ. ಇಲ್ಲಿಂದ ಸೀದಾ DKಶಿ ಅವರಿಗೆ ಹೋಗಿ ಮೀಟ್ ಆಗ್ತಾರೆ. ಅಲ್ಲಿ ನಾನು ಚರ್ಚೆಯನ್ನು ಮಾಡ್ತಾನೆ. ನನ್ನಿಂದ ಪಕ್ಷಕ್ಕೆ ಏನಾದರೂ ಮುಜುಗರ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂದರೆ ಅದನ್ನು ಮುಂದೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ರಾಜೀನಾಮೆ ಬಗ್ಗೆ ಅಂತ ನಾಗೇಂದ್ರ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿರೋದು. ಸಿಎಂ DKಶಿ ಭೇಟಿಗೆ ತೆರಳಿದ್ದಾರೆ. ನಾನು ಸಿಎಂ ಭೇಟಿಗೆ ತೆರಳುತ್ತಾ ಇದ್ದೇನೆ ಅಂತ ನಾಗೇಂದ್ರ ಹೇಳಿದ್ದಾರೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ನಾಗೇಂದ್ರ ಹೇಳಿದ್ದಾರೆ. ಬಿಕಾಸ್ ಬಹಳಷ್ಟು ಗದ್ದಲ ಗಲಾಟೆಗಳು ನಡೀತಾ ಇದ್ವು, ಪ್ರತಿಭಟನೆಗಳು ನಡೀತಾ ಇದ್ವು. ಬೆಂಗಳೂರಿನಲ್ಲಷ್ಟೇ ಅಲ್ಲದೆ ರಾಜ್ಯಾದ್ಯಂತವೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಬಿಕಾಸ್ ವಾಲ್ಮೀಕಿ ಹಗರಣ ಏನಿದೆ ಅದರಲ್ಲಿ ಇವರ ಹೆಸರು ಕೂಡ ಇತ್ತು. ಸೊ ಕಳಂಕಿತ ಶಾಸಕರಿಗೆ ನೀವು ನಿಮ್ಮ ಕ್ಯಾಬಿನೆಟ್ನಲ್ಲಿ ಹೇಗೆ ನೀವು ಸ್ಥಾನವನ್ನು ಕೊಡ್ತೀರಿ ಅಂತ ವಿಪಕ್ಷಗಳು ಕೂಡ ಮುಗಿಬಿದ್ದಿದ್ವು. ಮುಂಗಾರು ಅಧಿವೇಶನ ಶುರುವಾದ ದಿನದಿಂದಲೂ ಕೂಡ ಕಲಾಪಗಳು ಮುಂದೆ ಹೋಗ್ತಾ ಹೋದ್ವು. ಅಲ್ಲಿ ಸದನದಲ್ಲಿನ ಒಳಗೂ ಕೂಡ ಹೊರಗೂ ಕೂಡ ಬಿಜೆಪಿ ಮತ್ತು JDS ಏನಿದೆ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಕಪ್ಪು ಪಟ್ಟಿಯನ್ನ ಹಾಕೊಂಡು ಹೋಗಿ ನಾಗೇಂದ್ರ ಹಠಾವೋ ಅಂತ ಬಹಳಷ್ಟು ಕೂಗಾಟ ಚೀರಾಟವನ್ನ ಮಾಡಿದ್ರು. ಇವರ ಖಂಡನೆಗೂ ಕೂಡ ಕಾಂಗ್ರೆಸ್ ಜಟಾಪಟಿಯನ್ನ ಮಾಡ್ತು, ಪ್ರತಿಭಟನೆಯನ್ನು ಕೂಡ ಮಾಡ್ತು. ಬಿಕಾಸ್ ಇಲ್ಲಿ ಬರ ಇದೆ, ಬಹಳಷ್ಟು ಚರ್ಚೆ ಮಾಡಬೇಕು, ಸದನದ ಸಮಯವನ್ನ ಇವರು ಇದಕ್ಕೆ ಹಾಳು ಮಾಡ್ತಿದ್ದಾರೆ ಅಂತ ಅವರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಇದೀಗ ನೆಕ್ಸ್ಟ್ ಇವಾಗ ನಾಗೇಂದ್ರ ರಾಜೀನಾಮೆಗೆ ಬಹಳಷ್ಟು ಪಟ್ಟನ್ನ ಹಿಡಿದಿದ್ರು. ಸೊ ನಾಗೇಂದ್ರ ಅವರು ಇದೀಗ DKಶಿ ಅವರ ಮೀಟಿಂಗ್ಗೆ ಹೋಗ್ತಾ ಇದ್ದಾರೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಲ್ಲಿ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾತಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ? ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬಂದಲ್ಲಿ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ಮಾತಾಡಬೇಕಂದ್ರೆ ದಲಿತರ ಪರವಾಗಿ ಇವತ್ತೆಲ್ಲ ಅನಾಧಿಕಾರದಿಂದ ಬಂದಿದೆ.
ಅಲ್ಲ ಸಿಎಂ ಭೇಟಿ ಆಗ್ತಿದೆ ಭೇಟಿ ಆಗ್ತಾ ಇದ್ದೀನಿ ಸರ್ ಭೇಟಿ ಆಗ್ತಿದ್ದಾರೆ ಸರ್ ಅಲ್ಲ ಸರ್ ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ ಸಿಎಂ ಅವ್ರನ್ನೂ ಭೇಟಿ ಆಗ್ತೀನಿ ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್ ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಏನ್ ಆಗ್ತಿದೆ ಸರ್? ಅವರಿಂದ ಚರ್ಚೆ ಮಾಡಲಿಲ್ಲ. ನಾನು ಸಿಎಂ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ ಏನು ಕೂಲಂಕುಷವಾಗಿ ಮಾತಾಡಿಕೊಂಡು ನನ್ನಿಂದ ಪಕ್ಷಕ್ಕೆ ಮುಜುಗರಾಗುವಂತ ಸನ್ನಿವೇಶ ಬಂದಲ್ಲಿ ನಾನು ಯಾಕೆ ಸರ್ ಈ ರೀತಿ ನಿಮ್ಮ ಮೇಲೆ ಟಾರ್ಗೆಟ್ ದಲಿತರ ಪರವಾಗಿ ಇವತ್ತೆಲ್ಲ ಎಸ್ ಸಿಎಂ ಭೇಟಿಗೆ ನಾನು ತೆರಳ್ತಾ ಇದ್ದೀನಿ ಅಂತ ನಾಗೇಂದ್ರ ಅವರು ಹೇಳ್ತಿದ್ದಾರೆ. ಸಿಎಂ ಅವರ ಭೇಟಿಯನ್ನು ಮಾಡ್ತೀನಿ, ಪ್ರೆಸ್ ಮೀಟನ್ನು ಕೂಡ ನಾನು ಮಾಡ್ತೀನಿ, ಸಿಎಂ ಜೊತೆಗೆ ನಾನು ಕೂಲಂಕುಷವಾಗಿ ಮಾತನಾಡ್ತೀನಿ. ನನ್ನಿಂದ ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅವ್ರಿಗೆ ಮುಜುಗುರ ಆಗುತ್ತೆ ಅಂದರೆ ಆ ಸನ್ನಿವೇಶವನ್ನು ನೋಡಿಕೊಂಡು ನನ್ನ ಡಿಸಿಷನ್ ಏನಿದೆ, ನನ್ನ ನಿರ್ಧಾರ ಏನಿದೆ ಅದನ್ನು ನಾನು ತಿಳಿಸ್ತೀನಿ ಅಂತ ಬಿ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿತ್ತು. ಇವರು ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅಂತ BJP ಕೂಡ ಹೋರಾಟಕ್ಕೆ ಇಳಿದಿತ್ತು. ಪಾದಯಾತ್ರೆಗೂ ಕೂಡ ಇವರು ಪ್ಲಾನನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ಆಲ್ರೆಡಿ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ರು.